ಬೆಂಗಳೂರಿನಲ್ಲಿ ಟೈರ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಟೈರ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಚಾಮರಾಜಪೇಟೆಯ ಗವಿಪುರದ ಬಳಿ ಅಗ್ನಿ ಅವಘಡ ನಡೆದಿರೋದು. ಬೆಳಗ್ಗೆ 4 ಗಂಟೆಗೆ ಈ ಘಟನೆ ನಡೆದಿರೋದು. ಅದೃಷ್ಟವಶಾತ್ ಗೋಡೌನ್ನಲ್ಲಿ ಈ ವೇಳೆ ಯಾರೂ ಕೂಡ ಇರಲಿಲ್ಲ. ಸದ್ಯ ಬೆಂಕಿ ನಂದಿಸಲು 4 ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ದೌಡಾಯಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಇದೀಗ ಬೆಂಕಿ ನಂದಿಸುತ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಟೈರ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ಘಟನೆ ನಡೆದಿರುವಂತದ್ದು ಬೆಂಗಳೂರಿನ ಚಾಮರಾಜಪೇಟೆಯ ಗವಿಪುರದ ಬಳಿ. ಬೆಳ್ಳಂಬೆಳಗ್ಗೆ ಆಗಿರೋದ್ರಿಂದ ಆ ಸ್ಥಳದಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಹಾನಿ ಸಂಭವಿಸಿಲ್ಲ. ಜೊತೆಗೆ ಬೆಳಗ್ಗೆ 4 ಗಂಟೆಯ ಹೊತ್ತಿಗೆ ಈ ಘಟನೆ ನಡೆದಿರುವಂತದ್ದು. ಸ್ಥಳಕ್ಕೆ ಸುಮಾರು 4 ಅಗ್ನಿಶಾಮಕ ವಾಹನ ದೌಡಾಯಿಸಿದೆ. ಇದೀಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಒಂದು ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಇದು ಚಾಮರಾಜಪೇಟೆಯ ಗವಿಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ. ಅಗ್ನಿಯ ಕೆನ್ನಾಲಿಗೆ ಯಾವ ಮಟ್ಟಿಗೆ ವ್ಯಾಪಿಸಿದೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಬೆಳಗ್ಗೆ 4 ಗಂಟೆಯ ಹೊತ್ತಿಗೆ ಟೈರ್ ಗೋಡೌನ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಅಗ್ನಿ ದುರಂತಕ್ಕೆ ಕಾರಣ ಏನೆಂಬುದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಆದರೆ ಸ್ಥಳದಲ್ಲಿ ಬೆಳಗ್ಗೆ ಆಗಿರೋದ್ರಿಂದ ಆ ಸ್ಥಳದಲ್ಲಿ ಯಾರೂ ಕೂಡ ಇರಲಿಲ್ಲ. ಈ ದೃಶ್ಯದಲ್ಲಿ ನಾವು ಕಾಣಬಹುದು, ಇದು ಇನ್ನೂ ಕೂಡ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿರುವಂಥದ್ದು. ಸ್ಥಳಕ್ಕೆ ಈಗಾಗಲೇ 4 ಅಗ್ನಿಶಾಮಕ ವಾಹನ ದೌಡಾಯಿಸಿದೆ. ಈ ಬೆಂಕಿಯನ್ನ ನಂದಿಸೋದಿಕ್ಕೆ ಸಿಬ್ಬಂದಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಅಗ್ನಿ ಅನಾಹುತಕ್ಕೆ ಕಾರಣ ಎನ್ನುವುದೇನಾದರೂ ತಿಳಿದು ಬಂದಿದೆಯಾ? ಜೊತೆಗೆ ಅಗ್ನಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದಾರಾ, ಹೇಗೆ? ಶುಭಶ್ರೀ, ನಾನೀಗ ಬೆಂಗಳೂರಿನ ಚಾಮರಾಜಪೇಟೆಯ ಗವಿಪುರದಲ್ಲಿ ಇರುವಂತ TR ಮಿಲ್ ಹತ್ರ ಇರುವಂತ ಈ ಒಂದು ಗೋಡನ್ಗಳಿಗೆ ಏನ್ ಬೆಂಕಿ ಬಿದ್ದಿದೆ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಂಕಿ ಇವಾಗ ಬಿದ್ದಿದೆ. ಇಲ್ಲಿ ಇರುವಂತದ್ದು ನಮ್ಮ ಮುಂದೆ ಕಾಣಿಸ್ತಿರುವಂತ ಅಷ್ಟು ಶೆಡ್ ಅಂದ್ರೆ ಶೀಟಿನ ಕಟ್ಟಡಗಳು ಏನಿದಾವೆ, ಸುಮಾರು ಒಂದು 10-15 ಕಟ್ಟಡಗಳು ಏನಿದಾವೆ, ಎಲ್ಲವೂ ಕೂಡ ಇದು ಏನೋ ಶೀಟ್ ಅಲ್ಲಿ ಇರುವಂತದ್ದು. ಮತ್ತೆ ಒಳಗಡೆ ಟೈರ್ ಆಗ್ಬೋದು, ಪೈಪ್ ಆಗ್ಬೋದು, ಜೊತೆಗೆ ಗೋಡನ್ಗಳು, ಕೆಮಿಕಲ್ ಆಗ್ಬೋದು, ಪೇಂಟ್ಸ್ ಆಗ್ಬೋದು, ಈ ತರದ ಗೋಡನ್ಗಳಿದೆ. ಇಲ್ಲಿರುವಂತ ಅಷ್ಟು ಗೋಡನ್ಗಳಲ್ಲಿ ಇರುವಂತ ಅಷ್ಟು ವಸ್ತುಗಳೇನಿದಾವೆ, ಸರಕುಗಳೇನಿದಾವೆ, ಅದೆಲ್ಲದೂ ಕೂಡ ಬೆಂಕಿಗೆ ಸಹಕಾರಿ ಆಗುವಂಥದ್ದು, ಬೆಂಕಿ ಉರಿಲಿಕ್ಕೆ ಸಹಕಾರಿ ಆಗುವಂಥದ್ದು. ಅಗ್ನಿಶಾಮಕ ಸಿಬ್ಬಂದಿಗಳು 4 ವಾಹನಗಳು ಬಂದಿದ್ದಾವೆ. ಈ ಗೋಡನಿನ 4 ದಿಕ್ಕಿನಿಂದ ಸುತ್ತುವರೆದುಕೊಂಡು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಬೆಂಕಿಯ ಕೆನ್ನಾಲಿಗೆ ಮತ್ತೆ ಅದರ ಹೊಗೆ ಎಷ್ಟು ದೊಡ್ಡ ಮಟ್ಟಕ್ಕೆ ಇದೆ ಅಂತಂದ್ರೆ ಬಹುಪಾಲು ಚಾಮರಾಜಪೇಟೆಗೆ ಆವರಿಸ್ಕೊಂಡು ಇರೋ ರೀತಿಯಲ್ಲಿ ಹೊಗೆ ಇದೆ. ಹೊಗೆ ಟೈರ್ಗೆ ಬೆಂಕಿ ಬಿದ್ದಿರೋದ್ರಿಂದ ಹೊಗೆ ತುಂಬಾ ಜೋರಾಗಿ ಬರ್ತದೆ. ಮತ್ತೆ ಅದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ ಯಾರಿಗೂ ಏನು ಆಗಿಲ್ಲ, ಅಂದ್ರೆ ಗೋಡನಿನ ಒಳಭಾಗದಲ್ಲಿ ಯಾರು ಕೂಡ ಇರ್ಲಿಲ್ಲ. ಹೀಗಾಗಿ ಯಾರಿಗೂ ಕೂಡ ಜೀವಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ. ಆದ್ರೆ ಒಂದಷ್ಟು ವಾಹನಗಳಿದ್ವಂತೆ, ಆ ವಾಹನಗಳನ್ನ ಹೊರಗೆ ತೆಗೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಇರುವಂತ ಸುಮಾರು 10-15 ಕಟ್ಟಡಗಳು ಏನಿದಾವೆ, 10-15 ಬಿಲ್ಡಿಂಗ್ಗಳು ಏನಿದಾವೆ, ಎಲ್ಲದರಲ್ಲೂ ಇದಿದೆ, ಏನೋ ಸರಕುಗಳಿದಾವೆ. ಅವೆಲ್ಲವೂ ಕೂಡ ಬೆಂಕಿಗೆ ಹತ್ತಿರವಾಗುವಂಥವು, ಅಂದ್ರೆ ಬೆಂಕಿಗೆ ಈಸಿಯಾಗಿ ಬೆಂಕಿ ಹೊತ್ಕೊಳ್ಳಿಕ್ಕೆ ಸಹಕಾರಿ ಆಗುವಂತ ವಸ್ತುಗಳಿದಾವೆ. ಹೀಗಾಗಿ ಇನ್ನೂ ಒಂದು 3-4 ಗಂಟೆಗಳ ಕಾಲ ಈ ಬೆಂಕಿ ಇದೇ ರೀತಿ ಇರುವಂತ ಸಾಧ್ಯತೆ ಇದೆ. ಆದ್ರೆ ಅಗ್ನಿಶಾಮಕ ಸಿಬ್ಬಂದಿಗಳು ಅವರ ಒಂದು ಸಾಮರ್ಥ್ಯವನ್ನ ಮೀರಿ ಬೆಂಕಿಯನ್ನು ನಂದಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಸದ್ಯಕ್ಕೆ ರೆಸಿಡೆಂಟ್ ಗಳನ್ನ ಯಾರನ್ನೂ ಈ ಕಡೆ ಬರ್ದಂಗೆ ತಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಸ್ಥಳೀಕರು ಸಹಿತ ಅಗ್ನಿಶಾಮಕ ಸಿಬ್ಬಂದಿಗೆ ಸಹಾಯವನ್ನ ಮಾಡಿದ್ದಾರೆ. ಈಗ ಒಂದು ವಾಹನ SDRF ನ ಸಿಬ್ಬಂದಿಗಳು ಸಹಿತ ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶುಭಶ್ರೀ. ಓಕೆ ಪ್ರಜ್ವಲ್, ಅಕ್ಕಪಕ್ಕದಲ್ಲಿ ಮನೆ ಇದೆಯಾ ಹೇಗೆ? ಜೊತೆಗೆ ಆ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಶುಭಶ್ರೀ, ಇಲ್ಲಿ ಏರಿಯಾವನ್ನ ನೋಡ್ಕೊಳ್ತಾ ಹೋಗೋದಾದ್ರೆ ಇದು ಕಂಪ್ಲೀಟ್ ಆಗಿ ಗೋಡನ್ಗಳು ಇರುವಂತ ಏರಿಯಾದಲ್ಲಿ ಯಾವುದೇ ರೀತಿಯಾದಂತ ವಾಸ ಮಾಡುವಂತ ಜನರು ಯಾರು ಇಲ್ಲ. ಈ ಗೋಡನಿನ ಸುತ್ತಮುತ್ತ ಕಾಂಪೌಂಡೆಡ್ ಇದೆ. ಕಾಂಪೌಂಡೆಡ್ ಆದ ನಂತರದಲ್ಲಿ ಜನರು ವಾಸವನ್ನ ಮಾಡುವಂತ ಸ್ಥಳಗಳಿದ್ದಾವೆ ಹೊರತು ಗೋಡನಿನ ಆಸುಪಾಸಿನಲ್ಲಿ ಯಾರು ಕೂಡ ವಾಸ ಮಾಡುವಂತವ್ರು ಇಲ್ಲ. ಗೋಡನಿನ ಎಡಭಾಗದಲ್ಲಾಗ್ಬೋದು, ಗೋಡನಿನ ಬಲಭಾಗದಲ್ಲಾಗ್ಬೋದು, ಎರಡೂ ಕಡೆ
ಏನು ಕಂಪ್ಲೀಟ್ ಆಗಿ ಗೋಡನ್ನೇ ಇದೆ. ಈಗ ನೋಡ್ಬೋದು ಇಲ್ಲಿ ರೈಟ್ ಸೈಡ್ ಅಲ್ಲಿ ಈ ಪಕ್ಕದ ಗೋಡನ್ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಈ ಗೋಡನಿಗೂ ಬೆಂಕಿ ಹತ್ತಬಾರದು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಈ ಜೊತೆಗೆ ನಮ್ಮ ಕ್ಯಾಮರಾಮನ್ ಬಸವರಾಜ್ ಅವರು ಈ ಬೆಂಕಿ ಒಳಗಡೆ ಎಕ್ಸಾಕ್ಟ್ ಅಲ್ಲಿ ಇನ್ಸಿಡೆಂಟ್ ಎಲ್ಲ ಆಗಿದೆ ಅದನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಸಂಪೂರ್ಣವಾಗಿ ಇಲ್ಲಿ ಕಾಣಿಸ್ಬೋದು ಗೋಡನಿನ ಒಳಭಾಗದಲ್ಲಿದ್ದಂತ ಈ ಪೈಪಿಗೆ ಸಂಬಂಧಪಟ್ಟಂತ ಇದೊಂದು ಕಂಪನಿ, ಮತ್ತೆ ಆ ಗೋಡನ್ ಮತ್ತೆ ಟೈರಿಗೆ ಸಂಬಂಧಪಟ್ಟಂತ ಗೋಡನ್. ಈ ಟೈರ್ ಒಳಗಡೆ ಇರೋದ್ರಿಂದ ಟೈರಿಗೆ ಬೆಂಕಿ ಹೊತ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಕಂಟ್ರೋಲ್ ಮಾಡುವಂಥದ್ದು ಸಾಕಷ್ಟು ಕಷ್ಟ ಆಗುತ್ತೆ. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳೇನಿದ್ದಾರೆ ಅವರು ಸಹಿತ ಒಂದು ವಾರ್ ಫೀಲ್ಡ್ ನಲ್ಲಿ ಯಾವ ರೀತಿ ಕೆಲಸ ನಡೆಯುತ್ತೋ ಆ ರೀತಿಯಾಗಿ ಕೆಲಸವನ್ನ ಮಾಡಿಕೊಂಡು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಾವ ರೀತಿಯಾಗಿ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಬೆಂಕಿ ಯಾವ ಮಟ್ಟಕ್ಕೆ ಉರಿತಾ ಇದೆ, ಈ ಬೆಂಕಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಯಾವ ರೀತಿಯಾದಂತ ಪ್ರಯತ್ನ ಮಾಡ್ತಾರೆ. ಇದು ಇನ್ನು ಸುಮಾರು ಒಂದು 2 ಗಂಟೆಗಳ ಕಾಲ ಬೆಂಕಿ ಇದೇ ರೀತಿ 2 ರಿಂದ 3 ಗಂಟೆಗಳ ಕಾಲ ಉರಿಬಹುದು. ಶುಭಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ.